ಆಯ್ತು, ಸಂತಾಪ ಸೂಚನೆ ಬೇಕಾ ಬೇಡವೇ ನೀವು? ಅವರು ಮಾತಾಡಿ, ನೀವೊಬ್ಬ ಮಾತಾಡ್ಬೇಕು ಇವ್ರೆ. ಅಲ್ಲ, ನೀವು ಕೂತ್ಕೊಳ್ಳಿ, ನೀವೇ ಮಾತಾಡ್ಬೇಕು. ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ? ಒಂದು ಹಿರಿಯರು 100 ಆದಂತ ಹಿರಿಯ ನಾಯಕರು ನಮ್ಮನ್ನು ಅಗಲಿದ್ದಾರೆ, ಅವ್ರಿಗೆ ಬೇಕಾ ಬೇಡವಾ? ನಾಳೆ ನಮ್ಮ ಮನೆಯವರು ಏನ್ ಪರಿಸ್ಥಿತಿ ಆಗ್ಬೋದು? ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಪ್ರದೀಪ್ ಈಶ್ವರ್ ಸರ್, ನೀವು ಅಸೆಂಬ್ಲಿಗೆ ಬಂದದ್ದು ಸಂತೋಷ, ಅದು ಈ ರೀತಿಯದ್ದು ನೀವು ಕೂತ್ಕೊಳ್ಳಿ. ಪ್ರದೀಪ್ ಅವರೇ, ಪ್ರದೀಪ್ ಸರ್, ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಪ್ರದೀಪ್ ಅವರೇ ಸರ್, ಸದನ ತನ್ನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಅವ್ರು ಮಾತಾಡ್ ಕೂತ್ಕೊಳ್ಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಒಂದು ಪತ್ರವನ್ನ ನಿಮಗೆ ಕೊಟ್ಟಿದ್ದಾರೆ. ನಿಯಮ 27 ಏನ್ ಹೇಳ್ತಾ ಇದೆ ನಿಮಗೆ ಕೊಟ್ಟಿದ್ದಾರೆ. ಆ ವಿಷಯ ಪ್ರಸ್ತಾಪ ಮಾಡಕ್ಕೂ ನೀವು ಬಿಡಲ್ಲ ಅಂತಂದ್ರೆ ಸದನ ಹೆಂಗ್ ನಡೆಯುತ್ತೆ? ನಾವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ನೀವು ಎಚ್ ಕೆ ಪಾಟೀಲ್ ವಿಷಯ ಪ್ರಸ್ತಾಪ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರಿಗೂ ಒಂದು ಶಬ್ದ ಮಾತಾಡ್ಲಿಕ್ಕೆ ಕೊಡ್ಬೇಕಲ್ಲ. ರಾಷ್ಟ್ರಗೀತೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಘೋಷಣೆ ಕೂಗಿದಾಗ ಇವ್ರು ಏನು ಅನ್ನಿಸ್ತಾ ಇಲ್ಲ. ಇಂಥವರು ರಾಷ್ಟ್ರಗೀತೆ ನಿಯಮ 27 ಉಲ್ಲೇಖ ಒಂದ್ ಸೆಕೆಂಡ್. ಪ್ರದೀಪ್ ಈಶ್ವರ್, ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಮಾತಾಡಿದ್ರೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೆ ಒಂದು ಹಗ್ಗ ಕೊಡ್ಬೇಕು. ಕೊಡಿ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ವಿರೋಧ ಪಕ್ಷ ನಾಯಕರು 3 ಮಂದಿ ಆಗ್ಬಿಟ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ರಾಜ್ಯಪಾಲರ ಭಾಷಣ ಆದಮೇಲೆ ರಾಜ್ಯಪಾಲರು ಹೋಗ್ಬೇಕಾದರೆ ಅವ್ರಿಗೆ ಆಗಿರೋ ಅಗೌರವದ ಬಗ್ಗೆ ನಾನು ಅಫಿಷಿಯಲ್ ಆಗಿ ನಿಮಗೆ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ನಾನು ಸಂತಾಪ ಸೂಚನೆ ಆದಮೇಲೆ ನೀವು ಅದಕ್ಕೆ ಅವಕಾಶ ಕೊಡ್ಬೋದಾಗಿತ್ತು, ಅಥವಾ ಸಂತಾಪ ಸೂಚನೆ ಮಾಡೋ ಮುಂಚೆನೂ ಈ ಥರ ಘಟನೆಗಳು ನಡೆದಿದೆ ಅಂತ ನೀವು ಹೇಳಿದ್ದೀರಾ, ಕೊಡ್ಬೇಕಾಯ್ತು. ನಾನು ಕೊಟ್ಟಿದ್ದೀನಿ. ನಾನು ಅಪೀಲ್ ಮಾಡೋದನ್ನು ನಾನು ಅಪೀಲ್ ಮಾಡಿದವ್ರಿಗೆ ನೀವು ಕೊಡ್ದಿರಾ, ಅಪೀಲ್ ಮಾಡದೇ ಇರೋರಿಗೆ ನೀವು ಅವಕಾಶ ಕೊಡ್ತೀರಲ್ಲ. ಇರ್ಬೋದು, ಅವ್ರು ಲಾ ಮಿನಿಸ್ಟರ್ ಆದ್ರೆ ಏನು ಸ್ಪೆಷಲ್ ಕ್ಯಾಟಗರಿ ಏನಿಲ್ಲ ಅವ್ರಿಗೆ. ಎಲ್ಲರೂ ಒಂದೇ, ಇಲ್ಲಿರೋರೆಲ್ಲರೂ ಕೂಡ ಎಲ್ಲರೂ ಒಂದೇ. ಎಲ್ಲ MLAಗಳಿಗೂ ಅದೇ ಗೌರವ ಇರೋದು ಸದನದಲ್ಲಿ. ಅವ್ರಿಗೂ ಒಂದೇ ಓಟ್ ಇರೋದು, ನನಗೂ ಒಂದೇ ಓಟ್ ಇರೋದು. ಇಲ್ಲಿ ನಾನು ಮಾತಾಡಬೇಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪತ್ರದಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ, ಪೇಜ್ 13 ನಮ್ಮ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳು ನಾವೇ ಮಾಡಿರೋದು. ಅದರಲ್ಲಿ 13ನೇ ಇದರಲ್ಲಿ 27ನೇ ಕಲಮಲ್ಲಿ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ, ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಸಭೆ ಸೇರುವಾಗ ಅಥವಾ 175ನೇ ಅನುಚ್ಛೇದದ ಮೇರೆಗೆ ವಿಧಾನಸಭಾ ಸದಸ್ಯರು ಮಾತ್ರ ಸಭೆ ಸೇರುವಾಗ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೆತ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚಿತವಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ. ಅಥವಾ ಅಥವಾ ಆಯ್ತು, ಗೊತ್ತಿದೆ, ಅವ್ರು ಉದ್ದಾರಲ್ಲ. ಅಥವಾ ಪುಸ್ತಕ ಇದೆ, ಪುಸ್ತಕದಲ್ಲಿ ಓದ್ಕೊಳ್ಳಿ. ನಾನು ಸ್ಪೆಲ್ಲಿಂಗ್ ನಾನು ತಪ್ಪು ಹೇಳಿರ್ತೀನಿ ಅಂತ ಅವರು ಅದು ಓದ್ಕೊಳ್ಳಿ ಬೇಕಾದ್ರೆ. ಅಥವಾ ಆಯ್ತು ಬಾಲಕೃಷ್ಣ, ಯಾಕೆ ಸುಮ್ಮನೆ ವಿಘ್ನವನ್ನು ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಿ ವಿಧಾನಸಭೆಯ ಮುಂದಿನ ಉಪವೇಶನದಲ್ಲಿ ಸಭಾಧ್ಯಕ್ಷರು ಆ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ ಕ್ಲಿಯರ್ ಆಗಿದೆ. ಅಂದ್ರೆ ಏನು ಅವ್ರನ್ನ ಕ್ರಮ ಆಗಬಾರ್ದು ಅಂತ ಹೇಳಿ. ದಯವಿಟ್ಟು ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ,
ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆ ಬಾಲಕೃಷ್ಣನು ಗಲಾಟೆ ಮಾಡಿದ, ಅವ್ರ ಮೇಲೆ ಕ್ರಮ ಆಗ್ಬೇಕು. ಅವ್ರದೇ ಫಸ್ಟ್ ಅಪರಾಧಿ. ಏವನ್ ಅವ್ರನ್ನೇ ಮಾಡಿದೀರಿ ನಾವು. ಸ್ಪೀಕರ್ ಅದೇ ಮಾಡಿ ಅಧ್ಯಕ್ಷರೇ. ನಾನು ನಿಮ್ಮ ಹತ್ರ ಹೇಳುವಂತದ್ದು ಅಧ್ಯಕ್ಷರೇ, ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವ್ರು ತುಂಬಾ ನೀವೇ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ಆಯ್ತು. ನಾನೇ ಹೇಳೋದು, ನೀನ್ ಮಾಡಿರೋದೇ ಹೇಳ್ತಾ ಇರೋದು. ನೀನ್ ಮಾಡಿರೋದೇ ನಾನು ಹೇಳಿರೋದು. ಮಾಡಿರೋದೇ ಹೇಳಿರೋದು. ಬಾಲಕೃಷ್ಣ ಅವರೇ, ಬಾಲಕೃಷ್ಣ ಅವರು ಸನ್ಮಾನ್ಯ ಹಿಂದೆ 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 ಈ ರಾಜ್ಯದಲ್ಲಿ ಗವರ್ನರ್ಗಳು ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ. ಅಲ್ಲ, ಹಿಂದಿನ ಇವರೊಬ್ಬರೇ ಗೌರವಾನ್ವಿತ, ಈ ಒಬ್ಬರೇ ರಾಜ್ಯಪಾಲರಲ್ಲ. ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ಗಳು ಬಂದು ಭಾಷಣ ಮಾಡಿದ್ದಾರೆ. ಇಲ್ಲಿ ಹಿಂದೆ ಭಾರದ್ವಾಜ್ ಅವರು ಇದ್ದಾಗ, ಗೌರವಾನ್ವಿತ ಭಾರದ್ವಾಜ್ ಅವರು ಇದ್ದಾಗ ನಾನೇ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತಿದ್ದೆ. ಅವರು ಭಾಷಣ ಏನು ಮಾಡಿಲ್ಲ, ಹಂಗೆಲ್ಲೇ ಮಾಡ್ಬಿಟ್ಟು ಹೊರಟೋದ್ರು. ಎಲ್ಲ ನಿಮ್ಮವರೆಲ್ಲ ಹಂಗೇನೆ. ಹಿಂದೆ ಭಾರದ್ವಾಜ್ ಕಾಂಗ್ರೆಸ್ ಅವರಪ್ಪ, ಕಾಂಗ್ರೆಸ್ ಲಾ ಮಿನಿಸ್ಟರ್ ಆಗಿದ್ರು. ಚಂದ್ರಪ್ಪ ಅವರೇ, ಅಲ್ಲ ಪ್ರತಿಪಕ್ಷ ನಾಯಕರಿದ್ದಾರೆ. ಚಂದ್ರಪ್ಪ ಅವರೇ, ನಾವಿಲ್ಲಿ ಕೇಳಿದ್ದೀವಿ. ಈಗ ಚಂದ್ರಪ್ಪ ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ಬಾಲಕೃಷ್ಣ ಅವ್ರು ಚರ್ಚೆ ಮಾಡಬೇಡಿ. ನೋಡಿ, ನಮ್ಗೊಂದು ಈಗ ಪ್ರತಿಪಕ್ಷ ವಿರೋಧ ಪಕ್ಷ ಅವ್ರು ನೋಡಿ, ಪ್ರತಿಪಕ್ಷ ನಾಯಕರಿಗೆ ಅವ್ರಿಗೆ ಒಂದು ಅಧಿಕಾರ ಇರ್ತದೆ. ಕೂತ್ಕೊಳ್ಳಿ ಗೋಪಾಲಕೃಷ್ಣ, ಗೋಪಾಲಕೃಷ್ಣ ಕೂತ್ಕೊಳ್ಳಿ, ಅವ್ರು ಮಾತಾಡಿ ಮುಗಿಸ್ಲಿ. ಅವರೊಬ್ಬರೇ ಅಂತಲ್ಲ, ಹಿಂದೆ ಗೌರವಾನ್ವಿತ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ರು. ಇಲ್ಲಿ ಅವರು ಕೂಡ ಗವರ್ನರ್ ಆಗಿದ್ರು. ಅವರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಲ್ಲೇನು ತಪ್ಪು ಅಂತ ಏನಿಲ್ಲ. ನಾನು ನಿಮಗೆ ಮಂಡನೆ ಮಾಡಿದ್ದಾರೆ. ಅವ್ರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟ್ನು ಕೂಡ ಈ ತರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನ ಮಾಡಿದೆ. ನಾನು ಸುಪ್ರೀಂ ಕೋರ್ಟ್ ಆದೇಶನ ನಾನು ಓದಿದ್ದೀನಿ. ಸುಪ್ರೀಂ ಕೋರ್ಟ್ ಆದೇಶನು, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೆ ಏನಿತ್ತು, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಬಹಳಷ್ಟು ರಾಜರುಗಳು, ಅವತ್ತು ಯಾರ್ಯಾರು ರಾಜರುಗಳು ಅವರ ರಾಜ್ಯಗಳನ್ನ ಕೊಟ್ಟರು, ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು. ನಮ್ಮಲ್ಲೂ ಹಾಗೆ ಮಾಡಿತ್ತು. ಅವರು ರಾಜ್ಯಪಾಲರು ಆಗಿ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಹೊರಟೋಗಿದ್ದಾರೆ. ಇದು ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ದಾಖಲೆಗಳೆಲ್ಲ ಇದೆ. ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ, ಅದೇನೇನೋ ಪದ ಹೇಳಿದ್ದಾರೆ. 175, 176, 176ರಲ್ಲಿ ಏನ್ ಹೇಳಿದೆ? ಅಲ್ಲ, 170 ಏನ್ ಹೇಳಿದೆ? ನೀವು ಓದಬೇಕು ಅಂತ ಹೇಳಿದೆ ಹೊರತು ಕಡ್ಡಾಯವಾಗಿ ಓದಬೇಕು ಅಂತ ಏನಿಲ್ಲ. ಅದರಿಂದ ಈಗ ಅವ್ರು ಏನು ಹೇಳಿದಾರೋ ಅದನ್ನ ಸಂವಿಧಾನದ ಪ್ರಕಾರ ಹೇಳಿದ್ದಾರೆ. ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರ್ದು ಅಂತ ಇದೆ. ಅವರು ಎದ್ದಾಗ ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ವಿಡಿಯೋ ಇದೆ, ನಾನು ಕಳಿಸ್ತೀನಿ ನಿಮ್ಮ ಹತ್ರ. ಎಲ್ಲ ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಈ ಅಧಿವೇಶನ ಏನ್ ನಡೀಬೇಕು? ಅವರೇನೋ ತಪ್ಪು ಮಾಡಿದಾರ? ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ. ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಸದಸ್ಯರು ಕೂತ್ಕೊಳ್ಳಿ, ಚರ್ಚೆ ಬೇಡ, ಕೂತ್ಕೊಳ್ಳಿ ಪ್ಲೀಸ್. ಈಗ ಈಗ ಸರ್, ನೋಡಿ, ಸುನಿಲ್ ಬೇಡ ಸರ್, ಒಂದೇ ನಿಮಿಷ.
ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ ಎಚ್ ಕೆ ಪಾಟೀಲ್ರು ಆಯ್ತು, ಈಗ ಚರ್ಚೆ ಬೇಡ, ಮತ್ತೆ ಮಾತನಾಡಿ. ಅವ್ರು ಮತ್ತೆ ಚರ್ಚೆ ಮಾಡುವ. ಒಂದ್ ನಿಮಿಷ ಅವಕಾಶ ಈ ಕೊಡ್ತೇನೆ. ಪ್ರಕಾರ ಇದರಲ್ಲಿ ಅವ್ರೇನು ಅವಕಾಶ ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ಮತ್ತೆ- ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎದ್ದು ನಿಂತ್ಕೊಂಡು ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು. ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂದ್ರೆ ಆಯ್ತಪ್ಪ, ಮತ್ತೆ ಮಾತಾಡುವ. ದಯಮಾಡಿ ಇದೆಲ್ಲ ರೂಲಿಂಗ್ ಕೊಡೋದಕ್ಕೆ ಆಯ್ತು, ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷ ನಾಯಕರು ಪತ್ರ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್. ರಾಜ್ಯಪಾಲರು ಆಯ್ತಪ್ಪ. ಸರ್ ಮಾನ್ಯ ಅಧ್ಯಕ್ಷ ನೀವು ತಗೊಳಕ್ಕಾಗಲ್ಲ. ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರ ಆಯ್ತು, ಹೇಳಿದ್ರೆ ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರ ಶರಣ್. ಒಬ್ಬ ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಈ ತರ ಸರ್ಕಾರದ ಧೋರಣೆನ ಶರಣ್. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ ಇದು. ಈ ಸರ್ಕಾರಕ್ಕೆ ಯಾರ ಮೇಲೆ ರಕ್ಷಣೆ ಇವಾಗ ಬಳ್ಳಾರಿಯಲ್ಲಿ ಗುಂಡಾರಿಸ್ತೀರಿ, ರಾಜ್ಯಪಾಲರಿಗೆ ಅಡ್ಡಿ ಹಾಕ್ತೀರಿ. ಏನ್ ನಡ್ತೀರಿ ಆಯ್ತು, ಸರ್ಕಾರ ಅಂದ್ರೆ? ಈಗ ಬಿಜೆಪಿ ಚರ್ಚೆ ಮಾಡಿ. ಸದನದ ಒಳಗೆ ಮತ್ತೆ ಚರ್ಚೆ ಮಾಡುವ. ಒಂದ್ ಸೆಕೆಂಡ್. ಹೋಗ್ಬೇಕಾಗಾರೆ ಒಂದ್ ಸೆಕೆಂಡ್ ನೋಡು, ಯಾರಿಗೆ ನೋಡಿ. ಆಯ್ತು, ಈಗ ಮಾತಾಡ್ದೆ. ಒಂದ್ ಸೆಕೆಂಡ್. ನಾನೀಗ ರೂಲಿಂಗ್ ಹೇಳಿ ಸುಮ್ಮನೆ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್. ಈಗ ಸುನಿಲ್ ಕೂತ್ಕೊಳ್ಳಿ. ಈಗ ಇದಕ್ಕೆ ರೂಲಿಂಗ್ ಕೊಟ್ಟು ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಶರಣ್ ಪ್ರಕಾಶ್, ಶರಣ್ ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಆಯ್ತು ಬಲ್ಕೇಶ್, ನಾವು ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ನೋಡಿ. ಆಯ್ತು, ಒಂದು ಕೂತ್ಕೊಳ್ಳಿ ಅವ್ರೆ. ಶ್ರೀರಾಮ್ ಈಗ ಚೆನ್ನೈ ಅವರೇ ನೋಡಿ. ಒಂದ್ ಸೆಕೆಂಡ್ ಇಲ್ಲ ನೋಡಿ. ವಿಶ್ವನಾಥ್ ನೋಡಿ ಚರ್ಚೆ ಮಾಡಬೇಡಿ. ವಿಷಯ ಚರ್ಚೆ ಮಾಡಬೇಡಿ. ಈಗ ನೀವು ಚರ್ಚೆ ಮಾಡಬೇಡಿ. ಹೇಳ್ದು ಕೇಳಿಗ. ಆಯ್ತು, ಚರ್ಚೆ